ಬೆಂಗಳೂರಿಗರೇ ಎಚ್ಚರ ಎಚ್ಚರ. ಏಪ್ರಿಲ್ 1ರಿಂದ ನೀವೇನಾದ್ರೂ ಕಸವನ್ನ ವಿಂಗಡಣೆ ಮಾಡದಲೇ ಇದ್ರೆ ದಂಡ ಫಿಕ್ಸ್ ಅಂತ ನಾಗರಿಕರ ಮೇಲೆ ಜಿಬಿಎ ದಂಡಾಸ್ತ್ರ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಬೆಂಗಳೂರಿಗರೇ ಎಚ್ಚರ ವಹಿಸಿ. ಏಪ್ರಿಲ್ 1ನೇ ತಾರೀಕಿನಿಂದ ಕಸ ವಿಂಗಡಿಸದಿದ್ರೆ ದಂಡವನ್ನ ಹಾಕಲಾಗುತ್ತೆ. ನಾಗರಿಕರ ಮೇಲೆ ಜಿಬಿಎ ದಂಡಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಕಸ ವಿಂಗಡಣೆಗೆ ವಿಶೇಷ ಕಾರ್ಯಾಚರಣೆಗೆ BSWML ಮುಂದಾಗ್ತಾ ಇದೆ. ಮೊದಲ ಬಾರಿಗೆ 500 ರೂಪಾಯಿ, ಎರಡನೇ ಬಾರಿಗೆ 1000 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ. ಪದೇ ಪದೇ ನಿಯಮವನ್ನು ಉಲ್ಲಂಘನೆ ಮಾಡಿದ್ರೆ ಠಾಣೆಯಲ್ಲಿ ದೂರನ್ನ ಕೊಡಲಾಗುತ್ತೆ. ಕಸ ವಿಂಗಡಿಸಿದವರ ವಿರುದ್ಧ ಕಠಿಣ ಕ್ರಮಕ್ಕೆ BSWML ಇದೀಗ ಮುಂದಾಗ್ತಾ ಇರುವಂಥದ್ದು. ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ನಿಯಮಿತಿಯಿಂದ ಇದೀಗ ಕಸವನ್ನ ವಿಂಗಡಿಸಿದ ಮನೆಗಳಿಗೆ ದಂಡವನ್ನ ಹಾಕೋದಕ್ಕೆ ಜಿಬಿಎ ಮುಂದಾಗ್ತಾ ಇದೆ. ಮೊದಲ ಬಾರಿಗೆ 500 ರೂಪಾಯಿ, ಅದಾದ ನಂತರ ಮತ್ತೆ ಏನಾದರೂ ನೀವು ಕಸವನ್ನ ವಿಂಗಡಣೆ ಮಾಡಲಿಲ್ಲ ಅಂತ ಅಂದ್ರೆ ಮತ್ತೆ 1000 ರೂಪಾಯಿ ದಂಡವನ್ನ ಹಾಕಲಾಗುತ್ತೆ. ಇಲ್ಲ ನಾವು ಪದೇ ಪದೇ ಅದೇ ರೀತಿಯಾದಂಥ ತಪ್ಪನ್ನ ಮಾಡ್ತೀವಿ ಅಂತ ಅಂದ್ರೆ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರನ್ನ ದಾಖಲು ಮಾಡಲಾಗುತ್ತೆ. ಕಸ ವಿಂಗಡಿಸಿದವರ ವಿರುದ್ಧ ಕಠಿಣ ಕ್ರಮಕ್ಕೆ BSWML ಇದೀಗ ಮುಂದಾಗ್ತಾ ಇರುವಂಥದ್ದು. ಕಸ ವಿಂಗಡಿಸಿ ನೀಡೋದು ಕಡ್ಡಾಯವಿದ್ರೂ ಕೂಡ ಕಸ ವಿಂಗಡಿಸ್ತಾ ಇಲ್ಲ ಸಾರ್ವಜನಿಕರು. ಇದರಿಂದ ಅವ್ರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಹಾಗಾಗಿ ಎಷ್ಟು ಹೇಳಿದ್ರು ಕೂಡ ಕೇಳ್ತಾ ಇಲ್ಲ. ಈ ನಿಟ್ಟಿನಲ್ಲಿ ದಂಡವನ್ನ ಹಾಕೋದಕ್ಕೆ ಜಿಬಿಎ ಇದೀಗ ಮುಂದಾಗ್ತಾ ಇರುವಂಥದ್ದು. ಪೌರ ಕಾರ್ಮಿಕರಿಗೆ ಕಸ ವಿಂಗಡಣೆ ಹೊರೆ ಕೂಡ ಜಾಸ್ತಿ ಆಗ್ತಾ ಇತ್ತು. ಮಿಶ್ರ ಕಸ ಆಗಿರ್ಬೋದು ಸಂಗ್ರಹಕ್ಕೆ ಬ್ರೇಕ್ ಅನ್ನ ಹಾಕೋದಕ್ಕೆ ಇದೀಗ ಒಂದು ರೀತಿಯಲ್ಲಿ ದಂಡ ಪ್ರಯೋಗವನ್ನ ಮಾಡೋದಕ್ಕೆ ಜಿಬಿಎ ಮುಂದಾಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ರವಿಚಂದ್ರ ಸಂಪರ್ಕದಲ್ಲಿದ್ದಾರೆ. ರವಿಚಂದ್ರ, ಜಿಬಿಎ ದಂಡಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಕಸವನ್ನ ವಿಂಗಡಣೆ ಮಾಡ್ತಾ ಇರಲಿಲ್ಲ ಸಾರ್ವಜನಿಕರು, ಎಷ್ಟೇ ಬಾರಿ ಹೇಳಿದ್ರು ಕೂಡ ದಂಡವನ್ನ ಹಾಕೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ರವಿಚಂದ್ರ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕರೆ ಕಟ್ಟಾಗಿದೆ, ಮತ್ತೊಮ್ಮೆ ಸಂಪರ್ಕ ಮಾಡೋಣ. ಕಸವನ್ನ ವಿಂಗಡಿಸಿ ನೀಡೋದು ಕಡ್ಡಾಯವಾಗಿದ್ರು ಕೂಡ ಎಷ್ಟೋ ಸಾರ್ವಜನಿಕರು ಇದನ್ನ ಮಾಡ್ತಾ ಇರಲಿಲ್ಲ. ಯಾಕಂತ ಅಂದ್ರೆ ಒಂದ್ ರೀತಿಯಲ್ಲಿ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ರು. ಇದರಿಂದ ಪೌರ ಕಾರ್ಮಿಕರಿಗೂ ಕೂಡ ಕಸ ವಿಂಗಡಣೆ ಮಾಡುವಂತಹ ಕೆಲಸ ಕೂಡ ಹೆಚ್ಚಾಗಿತ್ತು, ಹೊರೆ ಜಾಸ್ತಿ ಆಗಿತ್ತು. ಹಾಗಾಗಿ ಜಿಬಿಎ ದಂಡಾಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಮಿಶ್ರ ತ್ಯಾಜ್ಯ ಸಂಗ್ರಹ ನಿಯಮಗಳಿಂದ ವಿರುದ್ಧವಾಗಿದೆ. ಮಿಶ್ರ ಕಸ ನೀಡಿದ್ರೆ ಅಥವಾ ಸಂಗ್ರಹಣೆ ಮಾಡಿದ್ರೆ ಉಲ್ಲಂಘನೆ ಕಾರಣಕ್ಕೆ ದಂಡದ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ರವಿಚಂದ್ರ ಸಂಪರ್ಕಕ್ಕೆ ಬಂದಿದ್ದಾರೆ. ರವಿಚಂದ್ರ, ಈಗ ಜಿಬಿಎ ದಂಡಾಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಕಸವನ್ನ ವಿಂಗಡಣೆ ಮಾಡ್ತಾ ಇರಲಿಲ್ಲ ಎಷ್ಟೇ ಬಾರಿ ಹೇಳಿದ್ರು ಕೂಡ, ಹಾಗಾಗಿ ದಂಡಾಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಏಪ್ರಿಲ್ 1ರಿಂದ ಘನ ತ್ಯಾಜ್ಯ ನಿರ್ವಹಣೆ ನಿಯಮಗಳು ಏನು 2026 ಕಡ್ಡಾಯವಾಗಿ ಜಾರಿಗೆ ಬರ್ತಿದೆ. ಒಂದ್ರ ಮೇಲೆ ಒಂದು ಇನ್ನೇನು ಬೆಂಗಳೂರು ಘನ ತ್ಯಾಜ್ಯ ನಿರ್ವಹಣಾ ನಿಯಮತೆ ಏನು BSWML ಏನಿದೆ, ಇದೀಗ ಕಸ ವಿಂಗಡಣಿಸಿದ ನಾಗರಿಕ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಿದೆ ಅಂತಾನೆ ಹೇಳ್ಬೋದು. ಜಿಬಿಎ ಮನೆಗಳಲ್ಲಿ ಕಸವನ್ನು ಸರಿಯಾಗಿ ವಿಂಗಡಿಸದೆ ಕೊಟ್ಟರೆ ದಂಡ ಕೂಡ ವಿಧಿಸಲಾಗುತ್ತದೆ. ಯಾಕಂದ್ರೆ ಕಸ ಹೇಗ್ ಬೇಕಂಗ್ ಕೊಡಂತಿಲ್ಲ, ಹಸಿ ಕಸ ಒಣ ಕಸ ಅಂತ ಬೇರ್ಪಡಿಸಿ ಕೊಡ್ಬೇಕಾಗ್ತಾ ಇದ್ರೆ ಮೊದಲ ಬಾರಿಗೆ ಉಲ್ಲಂಘನೆ ಮಾಡಿದ್ರೆ 500 ರೂಪಾಯಿ ದಂಡ. ಪ್ರತಿ ಸಲ ಅದೇ ತರ ಮಾಡ್ತಾ ಇದ್ರೆ ಎರಡನೇ ಬಾರಿ ಮಾಡಿದ್ರು ಕೂಡ 1000 ಮಟ್ಟಿಗೆ ದಂಡ ವಿಧಿಸಲಾಗುತ್ತೆ ಅಂತಾನೆ ಹೇಳ್ಬೋದು. ಅಷ್ಟಲ್ಲದೆ ಮತ್ತೆ ನಿಯಮಗಳ ಏನಾದ್ರೂ ಉಲ್ಲಂಘನೆ ಮಾಡಿದ್ರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಬಹುದು, ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಾಗುತ್ತೆ ಅಂತಾನೆ ಹೇಳ್ಬೋದು. ಅಷ್ಟಲ್ಲದೆ ಏನು ಮುಖ್ಯವಾಗಿ ಮಿಶ್ರ ಕಸ ಸಂಗ್ರಹಣೆ ಸಂಪೂರ್ಣ ಬ್ರೇಕ್ ಆಗಲಾಗಿದೆ. ಯಾಕಂದ್ರೆ ಹಸಿ ಒಣ ಕಸ ಸ್ಥಳೀಯ ನರ್ಮೇಲದ ವಿಶೇಷ ತ್ಯಾಜ್ಯ ಎಂದು ಪ್ರತ್ಯೇಕವಾಗಿ ವಿಂಗಡಿಸುವುದು ಕಡ್ಡಾಯವಾಗಿದೆ. ಇನ್ನು ಆಟೋ ಟಿಪ್ಪರ್ ಟಿಪ್ಪಂಜಿಗೂ ಕೂಡ ಹೊಸ ನಿಯಮಗಳು ಏನೋ ಜಾರಿಗೆ ಬಂದಿದೆ ಅಂತಾನೆ ಹೇಳ್ಬೋದು. ಹೆಂಗಂದ್ರೆ ಕೇವಲ ವಿಂಗಡಿಸಿದ ಕಸವನ್ನೇ ಕೂಡ ಸಂಗ್ರಹಿಸಬೇಕಂತೇನೆ ಇಲ್ಲ. ಜೊತೆಗೆ ಸುರಕ್ಷಿತ ಸಾಧನಗಳಾದ ಕೈಗಮಸ್ತು, ಮುಖಗವಸ್ತು ಮತ್ತೆ ಬೂಟು ಹಾಗೂ ಸಮವಸ್ತ್ರ ಧರಿಸುವುದು ಕಡ್ಡಾಯವಾಗಿದೆ. ಇದು ಪೌರ ಕಾರ್ಮಿಕರ ಮೇಲೆ ಒತ್ತಡ ಕಡಿಮೆ ಮಾಡಲು ಕೂಡ ಪರಿಸರ ರಕ್ಷಣೆಗೋಸ್ಕರ ಈ ಕ್ರಮ ಕೈಗೊಳ್ಳಲಾಗಿದೆ ಅಂತಾನೆ ಹೇಳ್ಬೋದು. ಸುಕನ್ಯಾ, ರವಿಚಂದ್ರ, ಇನ್ನೊಂದ್ ಕಡೆನಲ್ಲಿ ಪೌರ ಕಾರ್ಮಿಕರಿಗೂ ಕೂಡ ಎಲ್ಲೋ ಒಂದ್ ಕಡೆ ಕಸವನ್ನ ವಿಂಗಡಣೆ ಮಾಡೋದು ಕೂಡ ಹೊರೆ ಆಗಿತ್ತು. ಯಾಕಂತ ಅಂದ್ರೆ ಸಾರ್ವಜನಿಕರಿಗೆ ಎಷ್ಟೇ ಬಾರಿ ಮನವಿ ಮಾಡಿದ್ರು ಕೂಡ ವಿಂಗಡಣೆ ಮಾಡ್ತಾ ಇಲ್ಲ. ಇದೀಗ ಮೊದಲ ಬಾರಿಗೆ 500 ರೂಪಾಯಿ, ಎರಡನೇ ಬಾರಿ ತಪ್ಪು ಮಾಡಿದ್ರೆ 1000 ರೂಪಾಯಿ, ಮತ್ತೆ ಮೂರನೇ ಬಾರಿಗೆ ಏನಾದ್ರೂ ತಪ್ಪು ಮಾಡಿದ್ರೆ ಅವ್ರಿಗೆ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ದಾಖಲು ಮಾಡ್ಲಾಗ್ತಾ ಇದೆ. ಪದೇ ಪದೇ ತಪ್ಪು ಮಾಡೋರ ವಿರುದ್ಧ ಯಾವ ಕ್ರಮವನ್ನ ತೆಗೆದುಕೊಳ್ಳಲಾಗತ್ತೆ? ಅಂದ್ರೆ ಸುಕನ್ಯಾ, ಏನು ಒಂದ್ಸರಿ 2 ಸರಿ ಕೊಡ್ತಾರೆ, ಅವ್ರಿಗೆ ಹೇಳ್ತಾರೆ, ಅದು ಏನಾದ್ರು ಸರಿಯಾಗಿ ಅವರು
ಅವರು ಏನು ಅದನ್ನ ಪರಿರೂಪಣೆ ಮಾಡಿಲ್ಲ ಅಂದ್ರೆ ಅವರ ವಿರುದ್ಧ ತುಂಬಾ ಕಠಿಣವಾಗಿ ಏನು ಶಿಕ್ಷೆ ಕೂಡ ಶಿಕ್ಷೆ ಕೂಡ ಕೊಡಿಸುವುದಾಗಿ ಸರ್ಕಾರ ಪ್ಲಾನ್ ಮಾಡಿದೆ. ಯಾಕಂದ್ರೆ ಪ್ರತಿ ಬಾರಿ ಉಲ್ಲಂಘನೆ ಮಾಡಿದ್ರೆ ಸರ್ಕಾರ ಅದನ್ನು ಸಹಿಸಿಕೊಳ್ಳೋದಿಲ್ಲ. ಯಾಕಂದ್ರೆ ಒಂದ್ಸರಿ ವಾರ್ನ್ ಮಾಡಿರ್ತಾರೆ, ಒಂದ್ಸರಿ ಎಚ್ಚರಿಕೆ ಕೂಡ ಕೊಟ್ಟಿರ್ತಾರೆ. ಪದೇ ಪದೇ ತಪ್ಪು ಮಾಡಿದ್ರೆ ಅವ್ರ ವಿರುದ್ಧ ಸ್ಪೆಷಲ್ ಆಗಿ ಕಠಿಣ ಕ್ರಮವನ್ನು ತೆಗೆದುಕೊಳ್ತಾರೆ ಸುಕನ್ಯಾ. ಎಸ್, ಧನ್ಯವಾದಗಳು ರವಿಚಂದ್ರ ಚೌಡಕೇರ ಹೆಚ್ಚಿನ ಮಾಹಿತಿಗಾಗಿ. ಮಿಶ್ರ ಕಸ ಸಂಗ್ರಹಕ್ಕೆ ಬ್ರೇಕ್ ಅನ್ನು ಹಾಕೋದಕ್ಕೆ ಜಿಬಿಎ ಇದೀಗ ದಂಡಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಹಾಗಾಗಿ ಬೆಂಗಳೂರಿಗರು ಒಂದು ರೀತಿಯಲ್ಲಿ ಎಚ್ಚರದಿಂದ ಇರಬೇಕಾಗತ್ತೆ. ಎಷ್ಟೇ ಬಾರಿ ಮನವಿಯನ್ನ ಮಾಡ್ಕೊಂಡಿದೆ ಜಿಬಿಎ, ಆದರೂ ಕೂಡ ಸಾರ್ವಜನಿಕರು ಯಥಾ ಪ್ರಕಾರ ತಮ್ಮ ತಪ್ಪುಗಳನ್ನ ಮಾಡ್ತಾನೆ ಬರ್ತಿದ್ರು. ಕಸವನ್ನ ವಿಂಗಡಣೆ ಮಾಡ್ತಾ ಇರಲಿಲ್ಲ. ಹಸಿ ಕಸ ಆಗಿರ್ಬೋದು, ಮಿಶ್ರ ಕಸ ಆಗಿರ್ಬೋದು, ಒಣ ಕಸ ಆಗಿರ್ಬೋದು. ಹಾಗಾಗಿ ಜಿಬಿಎ ಇದೀಗ ಏಪ್ರಿಲ್ 1ನೇ ತಾರೀಕಿನಿಂದ ಈ ರೀತಿಯಾದಂತಹ ದಂಡ ಪ್ರಯೋಗವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದೆ.